ಹಾಲಿವುಡ್ ಸಿನಿಮಾ ಪ್ರಿಯರಿಗೆ ಡೈರೆಕ್ಟರ್ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ರೀಹನಿ. ಇವತ್ತಿನ ವಿಶೇಷ ಕಂಟೆಂಟ್ ಏನು ಅಂದ್ರೆ, ನಮ್ಮ ಹೆಮ್ಮೆಯ ಕನ್ನಡದ ನಿರ್ದೇಶಕ ಕನ್ನಡ ಸಿನಿಮಾವನ್ನ ವಿಶ್ವ ಮಟ್ಟಕ್ಕೆ ತಗೊಂಡು ಹೋಗಿ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡ ಸಿನಿಮಾವನ್ನ ತಿರುಗಿ ನೋಡೋ ಹಾಗೆ ಮಾಡಿದ ನಿರ್ದೇಶಕ ಪ್ರಶಾಂತ್ ನೀಲ್. ಇವರು ತಮ್ಮ ವಿಶಿಷ್ಟ ಕಥೆ ರಚನೆಯಲ್ಲಿ ಬಳಸುವ ಕೆಲವು ಪಾಯಿಂಟ್ಸ್ ಗಳನ್ನ ನೋಡೋಣ. ಫಸ್ಟ್ ಪಾಯಿಂಟ್, ಸ್ಟ್ರಾಂಗ್ ಓಪನಿಂಗ್. ಈ ಟೆಕ್ನಿಕ್ಸ್ ಅನ್ನ ಅನೇಕ ದೊಡ್ಡ ಡೈರೆಕ್ಟರ್ಗಳು ಯೂಸ್ ಮಾಡ್ತಾರೆ. ಎಕ್ಸಾಂಪಲ್, ಕ್ರಿಸ್ಟೋಫರ್ ನೋಲನ್ ಅವರ ಡಾರ್ಕ್ ನೈಟ್ ಓಪನಿಂಗ್ ಸೀನ್. ಓಪನಿಂಗ್ ಸೀನ್ ಅಲ್ಲಿ ಒಂದು ಫೈಟ್ ಸೀನ್ ಇಟ್ಟು ನೋಡಿಗರ ಆಸಕ್ತಿಯನ್ನ ಹುಟ್ಟಿಸೋದು. ಅಷ್ಟೇ ಯಾಕೆ, ಬಾಹುಬಲಿಯಲ್ಲಿ ಫಸ್ಟ್ ಸೀನ್ ಶಿವಗಾಮಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಬಾಹುಬಲಿಯನ್ನ ಉಳಿಸೋದು. ಅದೇ ರೀತಿ KGF ಅಲ್ಲಿ ಪವರ್ಫುಲ್ ಡೈಲಾಗ್ ಮೂಲಕ, ಪವರ್ಫುಲ್ ಸೀನ್ ಮೂಲಕ ಒಂದು ಕಥೆಯನ್ನ ಆರಂಭಿಸೋದು, ಇದರಿಂದ ನೋಡುಗರ ಇಂಟ್ರೆಸ್ಟ್ ಅನ್ನ ಮತ್ತಷ್ಟು ಹೆಚ್ಚಿಸೋದು. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಅದೇ ಪವರ್ಫುಲ್ ಕ್ಯಾರೆಕ್ಟರ್ ಅಂಡ್ ಡಿಫರೆಂಟ್ ಮ್ಯಾನರಿಸಮ್ಸ್. ಹೌದು, ಇವರು ಬರೆಯೋ ಕ್ಯಾರೆಕ್ಟರ್ ನಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಕಥೆಯ ನಾಯಕ ಅಂದ್ರೆ ಹೀರೋ. ಇವನು ಆ ಕಥೆಯಲ್ಲಿಯೇ ದ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಆಗಿರುತ್ತೆ. ಅವನ್ಗೆ ಒಂದು ಸ್ಟ್ರಾಂಗ್ ಚೈಲ್ಡ್ಹುಡ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಅಂದಾಗ ಮಾತ್ರ ಜನರಿಗೆ ಕನೆಕ್ಟ್ ಆಗೋದು. ಮತ್ತೆ ಕಥೆಯಲ್ಲಿ ಒಂದ್ ಕಡೆಯಿಂದ ಅವನನ್ನ ದೇವ್ರ ತರ ಬಿಂಬಿಸಲಾಗುತ್ತೆ, ಮತ್ತೊಂದ್ ಕಡೆಯಿಂದ ಒಂದು ಬಲಿಷ್ಠ ಪ್ರಾಣಿಗೆ ಹೋಲಿಸಲಾಗುತ್ತೆ. ಇನ್ನೊಂದ್ ಕಡೆಯಿಂದ ಕ್ರೂರ ರಾಕ್ಷಸನಿಗೆ ಹೋಲಿಕೆ ಮಾಡಲಾಗತ್ತೆ. ಇವೆಲ್ಲವೂ ಒಬ್ಬ ಮನುಷ್ಯನಲ್ಲಿರುವ ಗುಣಗಳನ್ನ ರೆಪ್ರೆಸೆಂಟ್ ಮಾಡಬಹುದಾ? ಕೆಳಗಡೆ ತಿಳಿಸಿ. ಇನ್ನೊಂದು ಪರ್ಸ್ಪೆಕ್ಟಿವ್ ಇದೆ, ಅದು ಮಕ್ಕಳ ಕಡೆಯಿಂದ. ಅದರಲ್ಲಿ ಆ ಕ್ಯಾರೆಕ್ಟರ್ ಸೂಪರ್ ಹೀರೋ ಆಗಿರುತ್ತೆ. ಇನ್ನೊಂದು ಹೀರೋ ಸುತ್ತ ಇರೋ ಕ್ಯಾರೆಕ್ಟರ್ಸ್ಗಳು. ಇವು ಕಥೆಯ ನಾಯಕನ ಸುತ್ತಲೂ ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗಿರ್ತವೆ. ಇವು ಕಥೆಯ ನಾಯಕ ತನ್ನ ಗುರಿ ಮುಟ್ಟಲು ಸಹಾಯ ಮಾಡಬಹುದು ಅಥವಾ ಅಡ್ಡ ಬರಬಹುದು. ನಮ್ಮ ಅಣ್ತಮ್ಮಗೆ ಅಡ್ಡ ಬಂದ್ರೆ ಗೊತ್ತಲ್ಲ, ಅಷ್ಟೇ, ಸುಮ್ನೆ ತಮಾಷೆಗೆ. ಇದರಲ್ಲಿ ಕೆಲವು ಕ್ಯಾರೆಕ್ಟರ್ಗಳು ಡಿಫ್ರೆಂಟ್ ಮ್ಯಾನರಿಸಮ್ಸ್ ಹೊಂದಿರ್ತವೆ. ಎಕ್ಸಾಂಪಲ್, ಒಂದ್ ರಸ್ತೆಯಲ್ಲಿ 4 ಜನ ವ್ಯಕ್ತಿಗಳು ಹೋಗ್ತಿರ್ತಾರೆ. ಅವ್ರನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅರೆ, 4 ಜನ ಹೋಗ್ತಿದ್ದಾರೆ ಅಷ್ಟೇ, ಅದ್ರಲ್ಲಿ ಏನಿದೆ ಅನ್ಸುತ್ತೆ? ಅದ್ರಲ್ಲಿ ಒಬ್ಬಂಗೆ ಸರಿಯಾಗಿ ನಡೆಯೋಕೆ ಬರ್ತಿಲ್ಲ ಅನ್ಕೊಳ್ಳಿ. ಆಗ ಅವನ್ ಕಡೆ ನಮ್ ಗಮನ ಹೋಗುತ್ತೋ ಇಲ್ವೋ? ಖಂಡಿತ ಹೋಗುತ್ತೆ. ಇದನ್ನೇ ಡಿಫ್ರೆಂಟ್ ಮ್ಯಾನರಿಸಮ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಅನ್ನೋದು. ಇದನ್ನ ಒಂದು ಕಥೆಯ ಕ್ಯಾರೆಕ್ಟರ್ಗಳು. ಹೀಗೆ ಡಿಫ್ರೆಂಟ್ ಮ್ಯಾನರಿಸಮ್ಸ್ ಅಂಡ್ ಬಾಡಿ ಲ್ಯಾಂಗ್ವೇಜ್ ಹೊಂದಿದ್ರೆ ಅವು ಬೇಗ ಜನರಿಗೆ ಹತ್ತಿರವಾಗ್ತವೆ ಮತ್ತು ಜಾಸ್ತಿ ದಿನ ನೆನಪಲ್ಲಿರುತ್ತವೆ. ಈಗ್ಲೂ ನೆನಪಲ್ಲಿ ಇದಾವೆ ಕೂಡ. ಆದ್ರೆ ಆ ಕ್ಯಾರೆಕ್ಟರ್ ವೀಕ್ ಇದೆ ಅಂತ ಅಲ್ಲ. ಮೂರನೇ ಪಾಯಿಂಟ್, ಕ್ರಿಯೇಟ್ ಸ್ಟ್ರಾಂಗ್ ಕಂಪ್ಲೆಕ್ಸಿಟಿ ಅರೌಂಡ್ ದ ಹೀರೋಸ್ ಕ್ಯಾರೆಕ್ಟರ್. ಕಂಪ್ಲೆಕ್ಸಿಟಿ ಅಂದ್ರೆ ಅನೇಕ ಪಾತ್ರಗಳು ಕಥೆಯಲ್ಲಿ ಬಂದು ನಾಯಕನು ತನ್ನ ಗುರಿ ಮುಟ್ಟುವ ಮಧ್ಯೆ ಅವನಿಗೆ ಸುಮಾರು ಪಾತ್ರಗಳಿಂದ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ ಎದುರಾಗುತ್ತಿರಬೇಕು ಮತ್ತು ಎದುರಾಳಿಯನ್ನ ಮಟ್ಟ ಹಾಕಿ ಆ ಪ್ರತಿ ಸವಾಲಿನಿಂದ ನಾಯಕ ಹೊರಬರುವುದು, ಕೊನೆಗೆ ತನ್ನ ಗುರಿ ಮುಟ್ಟೋದು. ಅಂದಾಗ ಮಾತ್ರ ಅವನು ನಾಯಕ ಅನ್ಸ್ಕೊಳ್ಳೋದು. ಹಾಗೆ ಜನರು ನಾಯಕನ ಸ್ಥಾನದಲ್ಲಿ ತಮ್ಮನ್ನ ಊಹಿಸ್ಕೊಳ್ಳೋದು. ಇದರಿಂದ ಕತೆ ಮತ್ತಷ್ಟು ಗಟ್ಟಿಗೊಳ್ಳುತ್ತದೆ. 4ನೇ ಪಾಯಿಂಟ್, ಸಬ್ ಸ್ಟೋರೀಸ್. ಈ ಗಂಗಾ ನದಿ ನೋಡಿ ಹಾಗೆ ನಮ್ಮ ಕಾವೇರಿ ನದಿ ಕೂಡ, ಇದು ಕೇವಲ ಒಂದೇ ತೊರೆಜರಿಯಿಂದ ಆಗಿಲ್ಲ. ಬದಲಿಗೆ ಅನೇಕ ಉಪನದಿಗಳಿಂದ ಕೂಡಿ ಒಂದು ಜೀವನದಿ ಕಾವೇರಿ ಮತ್ತು ಪ್ರಪಂಚದ ದೊಡ್ಡ ಡೆಲ್ಟಾ ಗಂಗಾ ಬ್ರಹ್ಮಪುತ್ರ ಡೆಲ್ಟಾ ಆಗಿರೋದು ಅನೇಕ ಉಪನದಿಗಳಿಂದ ಕೂಡಿ. ಹಾಗೆ ಒಂದು ಬಲಿಷ್ಠ ಕತೆ ರಚನೆ ಆಗ್ಬೇಕಾದ್ರೆ ಅದರ ಸುತ್ತ ಕೆಲವು ಉಪಕಥೆಗಳು ಅಷ್ಟೇ ಮುಖ್ಯ. ಅವು ಮುಖ್ಯ ಕತೆಗೆ ಬಂದು ಸೇರುವಂತಿರಬೇಕು. ಅವು ಕಥೆಯ ನಾಯಕನ ಸುತ್ತ ಭಾವನಾತ್ಮಕ ಸಂಬಂಧ ಹೊಂದಿರಬೇಕು. ಅಂದಾಗ ಮುಖ್ಯ ಕತೆಗೆ ನಿಜವಾದ ಗಟ್ಟಿತನ ಬರುತ್ತದೆ. ಆ ಕತೆ ಒಂದು ಎಪಿಕ್ ಶೈಲಿಯ ಕತೆ ಆಗುತ್ತದೆ. KGF ನಲ್ಲಿ ಉಪಕಥೆಗಳು ಅಂದ್ರೆ ನಮ್ಮ ಜಿಜಿ ಕತೆ, ಗರ್ಭಿಣಿ ಹೆಂಗಸ ಕತೆ, ಈ ಹುಚ್ಚನ ಕತೆ, ಕಣ್ಣು ಕಾಣದ ತಾತನ ಕತೆ. KGF 2 ನಲ್ಲಿ ಈ ತಾಯಿ ಮಗನ ಕತೆ,
ವಿಜಯೇಂದ್ರ ಇಂಗಳಗಿ ಮತ್ತು ಆನಂದ ಇಂಗಳಗಿ ಕತೆ, ಸಲಾರ್ನಲ್ಲಿ ಈ ಬುಡಕಟ್ಟು ಜನಾಂಗದವರ ಕತೆ, ಇವೆಲ್ಲವೂ ಉಪಕಥೆಗಳು. ಈ ಕಥೆಗಳು ನಾಯಕನ ಸುತ್ತ ಭಾವನಾತ್ಮಕ ಸಂಬಂಧಗಳನ್ನ ಹೊಂದಿವೆ ಮತ್ತು ಹೀರೋ ಪಾತ್ರವನ್ನ ಕಥೆಯಿಂದ ಹೊರಗೆ ತೆಗೆದ್ರೆ ಅಲ್ಲಿರುವ ಯಾವುದೇ ಪಾತ್ರಗಳಿಗೆ ಅರ್ಥ ಇರುವುದಿಲ್ಲ. ಇದೇ ಒಬ್ಬ ಕಥೆಗಾರನ ಕಥೆ ರಚನೆಯ ಶಕ್ತಿ. ವ್ಯತೆಗಳ ಕಳೆಯುವ ಕಥೆಗಾರ, ನಿನ್ನ ಕಲೆಗೆ ಯಾವುದು ಭಾರ. 5ನೇ ಪಾಯಿಂಟ್, ಮೆಥಡ್ ಆಫ್ ಸ್ಟೋರಿ ಟೆಲ್ಲಿಂಗ್. ಕತೆ ಹೇಳೋದು ಒಂದು ಕಲೆ. ಅದರಲ್ಲಿ ಸಿನಿಮಾ ಕತೆ ಹೇಳೋದು ಅಷ್ಟು ಸುಲಭವಲ್ಲ. ಅದು ದೃಶ್ಯ ಮಾಧ್ಯಮದಲ್ಲಿ ಕತೆ ಹೇಳಿ ಜನರಿಂದ ಸೈ ಅನ್ಸ್ಕೊಳ್ಳೋದು ಸುಲಭದ ಮಾತಲ್ಲ. ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಅನೇಕ ವಿಧಗಳಿವೆ. ಅದರಲ್ಲಿ ಚಿತ್ರಗಳನ್ನ ತೋರಿಸಿ ಕತೆ ಹೇಳೋದು, ಕಥೆಯಲ್ಲಿರುವ ಪಾತ್ರಗಳನ್ನ ಹೋಲುವ ಹಾಗೆ ಗೊಂಬೆಗಳನ್ನ ತೋರಿಸಿ ಕತೆ ಹೇಳೋದು, ಮತ್ತೆ ಕಥೆಯಲ್ಲಿ ಏನ್ ನಡೀತಿದೆ ಅದನ್ನ ಸ್ವತಃ ಕತೆ ಹೇಳುವವ ಮಾಡಿ ತೋರಿಸೋದ್ರ ಮೂಲಕ ಕತೆ ಹೇಳೋದು. ಆದ್ರೆ ಆ ಕೆಲಸ ಇಲ್ಲಿ ನಮ್ ಜಿಜಿ ಅವ್ರ ಕೈಲಿ ಮಾಡಿಸಿದ್ದಾರೆ. ಕೆಲವರು ಇವುಗಳಿಗೆ ಮೆಟಾಫರ್ ಎಂದು ಕರೀತಾರೆ. ಅದು ಏನೇ ಇರ್ಲಿ, ಇದರಿಂದ ಕತೆ ಕೇಳುವವರ ಮನದಲ್ಲಿ ಕತೆಯು ಗಾಢವಾಗಿ ಉಳಿಯುತ್ತದೆ. 6ನೇ ಪಾಯಿಂಟ್ ಅಂಡ್ ಈ ವಿಡಿಯೋದ ಕೊನೆ ಪಾಯಿಂಟ್, ಆಫ್ಟರ್ ದ ಕ್ಲೈಮ್ಯಾಕ್ಸ್ ಅ ನ್ಯೂ ಚಾಪ್ಟರ್ ಬಿಗಿನ್ಸ್. ಅಂದ್ರೆ ಒಂದು ಕಥೆ ಯಾವಾಗ್ಲೂ ಮುಗಿಯೋವಾಗ ಒಂದು ಹೊಸ ಅಧ್ಯಾಯ ಆರಂಭ ಮಾಡುದು. ಇದರಿಂದ ಕಥೆ ಯಾವಾಗ್ಲೂ ಜನರ ಮನದಲ್ಲಿ ಜೀವಂತವಾಗಿರುತ್ತದೆ, ಸದಾ ಕಾಡ್ತಾ ಇರ್ತದೆ. ಆದ್ರೆ ಎಪಿಕ್ ಶೈಲಿಯ ಕಥೆಗಳಲ್ಲಿ ಕಥೆಯ ನಾಯಕ ಸಾಯುವುದು ಸಹಜ. ಇದರಿಂದ ನೋಡುಗರ ಮನದಲ್ಲಿ ಗಾಢವಾಗಿ ಉಳಿಯುತ್ತಾನೆ. ಹೊಸ ಆರಂಭದಿಂದ ಹುಟ್ಟು ಹಾಕಿದ ಫ್ರಾಂಚೈಸ್, ಅದರ ಸೀಕ್ವೆಲ್ಗಳು ಅಕ್ಷಯ ಪಾತ್ರೇತರ ಪ್ರೊಡ್ಯೂಸರ್ಗೆ ದುಡ್ಡು ತಂದು ಕೊಡ್ತಾ ಇರುತ್ತೆ. ಇದು ನಮ್ಮ ಚಾನೆಲ್ನ ಹೊಸ ಅಧ್ಯಾಯ. KGF ಗಣಿನ ಮತ್ತು ಅದರ ಮಾಲೀಕನನ್ನ ಅಗೆದಷ್ಟು ಬಂಗಾರ ಮತ್ತು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ನಾನು ಒಂದಿಷ್ಟು ಅಗೆದಿಟ್ಟಿದ್ದೀನಿ, ನಿಮ್ಗೂ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಬೇಕಾ ಅಥವಾ ರಾಜಮೌಳಿ ಅವರ ಕಥೆ ರಚನೆಯ ಶೈಲಿ ಬೇಕಾ? ಕಾಮೆಂಟ್ ಅಲ್ಲಿ ತಿಳಿಸಿ. ನೀವು ನಾನು ಹುರಿದುಂಬಿದಷ್ಟು ನಾನ್ ನಿಮ್ಗೆ ವಿಡಿಯೋ ಕೊಡ್ತಾ ಹೋಗ್ತೀನಿ. ಮತ್ ಸಿಗೋಣ. ನಮಸ್ಕಾರ. ಹೋಗೋಕ್ಕಿಂತ ಮುಂಚೆ ಒಂದು ವಿಷಯ, ಇವಾಗ ಹೇಳಿರುವ ಎಷ್ಟು ಪಾಯಿಂಟ್ಸ್ ಭಗೀರಾ ಮೂವಿಲಿ ಇವೆ ಮತ್ತು ಪ್ರಶಾಂತ್ ನೀಲ್ ಅವರ ನೆಕ್ಸ್ಟ್ ಮೂವಿಲಿ ಇವು ರಿಪೀಟ್ ಆಗುತ್ತಾ ಕೆಳಗಡೆ ತಿಳಿಸಿ.